ಜಾಜಿ ಅಕ್ಕ, ನಿಮ್ಮ ಹತ್ರ ಚಾರ್ಜರ್ ಇದೆಯಾ? ಮೇಡಮ್ ಔಟ್ ಹೌಸ್ಗೆ ಹೋಗಿ ಹಾಕಿ. ನಾನು ಔಟ್ ಹೌಸ್ಗೆ ಹೋಗ್ತಿದ್ದೆ. ಅದ್ರ ಸುಕನ್ಯಾ ಮೇಡಮ್ ಬಂದ್ಬಿಟ್ಟು ಕೆಲಸದ ಟೈಮಿಗೆ ಎಲ್ಗೆ ಹೋಗ್ತಿದ್ಯಾ ಅಂತ ಬೈದ್ಬಿಟ್ಟು ಕಳಿಸ್ಬಿಟ್ರು. ಫುಲ್ ಚಾರ್ಜ್ ಹೊಟ್ಟೋಗಿದೆ. ನಿಮ್ಮ ಹತ್ರ ಇದೆಯಾ? ಮೇಡಮ್ ನಂದು ಚಾರ್ಜರ್ ಔಟ್ ಹೌಸಲ್ಲೇ ಇದೆ. ಅಯ್ಯೋ, ಪೊಲೀಸ್ ಅಪ್ಪ ಫೋನ್ ಮಾಡಿದ್ರೆ ಅವ್ರ ಹತ್ರ ಮಾತಾಡಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರು ಟೆನ್ಷನ್ ತಗೋತಾರೆ. ಏನು ಮಾಡಲಿ? ಮೇಡಮ್ ಅರ್ಚನಾ ಮೇಡಮ್ ರೂಮಲ್ಲಿ ಚಾರ್ಜರ್ ಇದೆ, ಹೋಗಲ್ಲ ಹಾಕೊಳ್ಳಿ. ಅದೇ ಮಾಡ್ತೀನಿ. ಅಕ್ಕ. ಹಾಂ ದೀಪಾ, ಫೋನ್ ಚಾರ್ಜ್ ಖಾಲಿ ಆಗಿದೆ, ಚಾರ್ಜರ್ ಹಾಕ್ಬೇಕಾಗಿತ್ತು. ಹಾಕ್ಲಾ? ಅಲ್ಲೇ ಚಾರ್ಜರ್ ಇದೆ, ಹಾಕು. ಅಪ್ಪ, ದೀಪಾ ನೋಡ್ಕೊಂಡು ಓಡಾಡ್ಬಿಡ್ತಾನೆ. ಏಟಾಯ್ತಾ? ಅಯ್ಯೋ, ಇದೆಲ್ಲ ಒಂದು ಏಟ. ನಾವು ಹಳ್ಳಿ ಜನ, ನಮ್ಮ ಮೈ ಕೈ ಗಟ್ಟಿಯಾಗಿರುತ್ತೆ. ನಿಂತ್ಕೋ. ಎಲ್ಲರೂ ಏಟಾದಾಗ ಅಮ್ಮ ಅಂತ ಕೂಗ್ತಾರೆ, ನೀನು ಅಪ್ಪ ಅಂತ ಕೂಗಿದ್ಯಲ್ಲ, ಯಾಕೆ? ಚಿಕ್ಕ ವಯಸ್ಸಿಂದ ಅಪ್ಪ ಅಂತಾನೆ ಹೇಳಿ ಅಭ್ಯಾಸ. ಹಾಗಂತ ಅಮ್ಮನ ಪ್ರೀತಿ ಇಲ್ಲ ಅಂತ ಅಲ್ಲ, ಅಪ್ಪನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ. ಅದಕ್ಕೆ ಪ್ರೀತಿಯಿಂದ ಪೊಲೀಸಪ್ಪ ಪೊಲೀಸಪ್ಪ ಅಂತ ಹೇಳ್ತೀನಿ. ಓ, ಹಾಗಾದ್ರೆ ನೀನು ಅಪ್ಪನ ಮಗಳು ಅಂತಾಯ್ತು. ಹಾ, ಹಾಗೆ ಅನ್ಕೊಳ್ಳಿ. ದೀಪಾ ಬಾಯಿ. ಅಕ್ಕ. ದೀಪಾ, ನಿನ್ ಕನ್ನಡಕದ ನಂಬರ್ ಎಷ್ಟು? ಯಾಕಕ್ಕ? ಹಾಳಾಗಿರೋ ಕನ್ನಡಕ ಹಾಕೊಂಡು ಈ ರೀತಿ ಓಡಾಡಿದ್ರೆ ಮೈಕೈ ಎಲ್ಲ ಏಟಾಗಲ್ವಾ? ಹೊಸದು ಆರ್ಡರ್ ಮಾಡ್ತೀನಿ. ಅಯ್ಯೋ ಅಕ್ಕ, ಅದೆಲ್ಲ ಬೇಡ, ಇದು ಚೆನ್ನಾಗಿದೆ. ನಿಜ ಹೇಳು, ಇದ್ರಲ್ಲಿ ನಿನಗೆ ಸರಿಯಾಗಿ ಕಾಣಿಸ್ತಿಲ್ಲ ಅಲ್ವಾ? ಹಾ, ಕಾಣಿಸ್ತಿದೆ ಕಾಣಿಸ್ತಿದೆ. ಜಾನು, ಏನ್ ಮಾಡ್ತಿದ್ಯಾ? ರೀಲ್ಸ್ ನೋಡ್ತಾ ಇದ್ದೆ. ಅರೆ ನೋಡು ಏನ್ ತಂದಿದ್ದೀನಿ ಅಂತ. ಏನಿದು? ಬಟ್ಟೆ ಜಾನು, ಬಟ್ಟೆ. ಯಾರ್ಗೆ? ಅರೆ ನಿನ್ ಫೋಟೋ ಶೂಟ್ಗಪ್ಪ. ಫೋಟೋ ಶೂಟ್ಗ? ನಂಗ? ಜಾನು, ನೀ ನನ್ ಚೈನ್ ಕೊಟ್ಟಿದ್ಯಲ್ಲ, ಆ ಚೈನ್ ಮಾರಿ ಫೋಟೋಗ್ರಾಫರ್ನ ಬುಕ್ ಮಾಡಿದೀನಿ. ನಾಳೆನೆ ಬಾಂಬೆಯಿಂದ ಬರ್ತಾ ಇದ್ದಾನೆ. ನೋಡು, ಅದಕ್ಕೆ ಈ ಡ್ರೆಸ್ ಎಲ್ಲ ತಂದಿದ್ದೀನಿ. ಒಂದ್ಸರಿ ಹಾಕೊಂಡು ತೋರ್ಸ್ ನೋಡೋಣ ಹೇಗೆ ಕಾಣಿಸ್ತೀಯ ಅಂತ. ಏನಿದು ಅರವಿಂದ್, ಇಷ್ಟೊಂದು ಮಾಡರ್ನ್ ಆಗಿದೆ. ಮೈ ಡಿಯರ್ ಜಾನು, ನೀನ್ ಹೀರೋಯಿನ್ ಆಗ್ಬೇಕು ಅಂದ್ರೆ ಇವಾಗ ಹಾಕೊಂಡಿದೀಯಲ್ಲ, ಈ ತರ ಬಟ್ಟೆ ಹಾಕೊಂಡ್ರೆ ನಡೆಯಲ್ಲ. ನೀನೇನಿದ್ರು ಮಾಡರ್ನ್ ಡ್ರೆಸ್ ಮಾಡ್ಕೋಬೇಕು. ಹಂಗಂತೀರಾ? ಹೂ ಜಾನು. ಅರೆ ನೀನ್ ನೋಡಿಲ್ವಾ ಟಿವಿ ಮ್ಯಾಗಝಿನ್ಗಳಲ್ಲಿ ಹೀರೋಯಿನ್ಗಳೆಲ್ಲ ಹಾಟ್ ಆಗಿ ಹೆಂಗ್ ಡ್ರೆಸ್ಸಿಂಗ್ ಮಾಡ್ಕೊಂಡಿರ್ತಾರೆ ಅಂತ? ಅಂದ್ರೂ ಯಾವತ್ತಾದ್ರೂ ನಮ್ಮ ಮನೆಯವ್ರು ಈ ಬಟ್ಟೆ ಹಾಕೊಂಡಿರೋ ಫೋಟೋಸ್ ನೋಡಿದ್ರೆ ಏನ್ ಅನ್ಕೋತಾರೆ? ಜಾನು, ಹೀರೋಯಿನ್ ಆಗ್ಬೇಕು ಅಂದ್ರೆ ಮನೆಯವ್ರನ್ನೂ ಮರಿಬೇಕು, ಮನೇನೂ ಮರಿಬೇಕು. ನಿನ್ ಕನ್ಸಿಗೆ ಬೆಲೆ ಕೊಡದೆ ಯಾರೋ ಶ್ರೀಮಂತ ಸಿಗ್ದ ಅಂತೇಳಿ ಅವನಿಗೆ ಗಂಟಕ್ಕೆ ನೋಡಿದವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಜಾನು, ನೋಡ್ತಾ ಇರೋ, ಇನ್ನು ಸ್ವಲ್ಪ ದಿನಗಳಲ್ಲಿ ನಿನ್ನ ಅದೃಷ್ಟ ಹೇಗ್ ಬದಲಾಗುತ್ತೆ ಅಂತ. ಈ ಫೋಟೋ ಶೂಟ್ ಒಂದಾಗ್ಲಿ, ಇದಾಗಿದ್ 1 ತಿಂಗಳಲ್ಲಿ ನಿನ್ನ ಫೋಟೋ, ಪೇಪರು, ಟಿವಿಗಳಲ್ಲೆಲ್ಲ ಹೆಂಗ್ ಹರಿದಾಡ್ತಾ ಇರತ್ತ ನೋಡ್ತಾ ಇರೋ. ಕನ್ನಡ ಇಂಡಸ್ಟ್ರಿಗೆ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ನಟಿ ಎಂಟ್ರಿ. ಬಡ್ಡೆ ಹುಡುಗರು ಎದೆಯಲ್ಲಿ ಕಿಚ್ಚು ಹಚ್ಚೋದು ಗ್ಯಾರಂಟಿ ಅಂತ ಈ ತರ ಬೋಲ್ಡ್ ಆಗಿ ಲೈನ್ಸ್ ಎಲ್ಲ ಬರ್ತಾ ಇರುತ್ತೆ ಟಿವಿಯಲ್ಲಿ, ನೋಡ್ತಾ ಇರೋ. ನೀವ್ ಹೇಳ್ತಿರೋದ್ ನೋಡ್ತಿದ್ರೆ ಎಲ್ಲ ನಿಜ ಆಗುತ್ತೆ ಅಂತ ಅನ್ಸುತ್ತೆ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಈ ಅರವಿಂದ್ ನಿನ್ ಜೊತೆಲಿ ಇದಾನಂದ್ಮೇಲೆ ನೀನ್ ದೊಡ್ಡ ಹೀರೋಯಿನ್ ಆಗೋದ್ ಗ್ಯಾರಂಟಿ. ಎಲ್ಲಿ ಒಂದ್ಸತಿ ಡ್ರೆಸ್ ಹಾಕೋ ನೋಡೋಣ ಹೇಗ್ ಕಾಣಿಸ್ತೀಯ ಅಂತ. ಆಯ್ತು, ಹಾಕೋತೀನಿ, ನೀವ್ ಆಚೆ ಏನ್ ಜಾನು, ಕಮಾನ್, ವಾಟ್ ಇಸ್ ದಿಸ್? ನೋ ಅರವಿಂದ್, ನಡೀರಿ. ಜಾನು, ನಡೀರಿ. ಅದಲ್ಲ ಜಾನು, ಲಿಸನ್ ಜಾನು, ಜಾನು, ಅರೆ ದೀಪಾ,
ದೀಪ ಫೋನ್ ಬರ್ತಿದೆ ನೋಡು. ದೀಪ 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 ಫೋನ್ ಬರ್ತಿದೆ ನಿಂದು. ಅಪ್ಪ ಹೇಗಿದೆಯಾ ಮಗಳೇ? ಬೆಳಿಗ್ಗೆ ನಿಮ್ಮ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ದವಳು ನಿಮ್ಮ ಅಪ್ಪನ ಜೊತೆನೂ ಮಾತಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಹಲೋ ಅಂಕಲ್, ನಾನು ದೀಪು ಅಲ್ಲ, ಅರ್ಚನಾ, ಚಿರು ಅಕ್ಕ. ಓಹೋ, ನೀವಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಹಲೋ ಅನ್ನೋಕ್ಕಿಂತ ಮುಂಚೆನೇ ಮಾತಾಡ್ಬಿಟ್ನಲ್ಲ, ಮಗಳು ಅಂದ್ಕೊಂಡು. ಅಭ್ಯಾಸ ಬಲ. ಪರವಾಗಿಲ್ಲ ಬಿಡಿ. ನಮ್ಮ ಅಳಿಯನ್ರ ಅಕ್ಕ. ಅದಾಗೆ ನೀವೆಲ್ಲರೂ ನನ್ನ ಮಗಳನ್ನ ರಾಣಿ ಥರ ನೋಡ್ಕೋತಿದ್ದೀರಾ ಅನ್ನೋದು ಕೇಳಿ ತುಂಬ ಖುಷಿ ಆಯಿತು. ಮದುವೆಲಾದ ಘಟನೆಯಿಂದ ಎಲ್ಲಿ ನನ್ನ ಮಗಳು ನರಕ ಅನುಭವಿಸ್ತಾಳೆ ಅಂತ ತುಂಬ ಭಯದಲ್ಲಿದ್ದೆ. ಆದರೆ ನನ್ನ ಮಗಳು ಸ್ವರ್ಗದಂಥ ಮನೇಲಿದ್ದೀನಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಹಾಗಾದ್ರೆ ಇಲ್ಲಿ ನಡೀತಿರೋದನ್ನ ದೀಪು ಅವ್ರ ಮನೆಯವ್ರಿಗೆ ಹೇಳಿಲ್ಲ ಅಂತಾಯ್ತು. ಛೇ, ಪಾಪದ ಹುಡುಗಿ. ಎಲ್ಲರೂ ಅವಳಿಲ್ಲಿ ಖುಷಿಯಾಗಿದ್ದಾಳೆ ಅನ್ಕೊಂಡಿದ್ದಾರೆ, ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ಎಲ್ಲಿದ್ದಾಳಮ್ಮ ನನ್ನ ಮಗಳು? ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾ, ಕೊಡ್ತೀನಿ. ಹಾಗೆ ದೀಪು ಹಾಕೊಳ್ಳೋ ಕನ್ನಡಕದ ನಂಬರ್ ಗೊತ್ತಿದ್ರೆ ಹೇಳ್ತೀರಾ? ದೀಪು ಕನ್ನಡಕದ ನಂಬರಾ? ಯಾಕಮ್ಮ, ಏನಾಯ್ತು? ಅಯ್ಯೋ ಅಂಕಲ್, ನೀವು ಗಾಬರಿ ಆಗಬೇಡಿ. ಅವಳು ಕನ್ನಡಕ ಹಳೇದಾಗಿದೆ ಅಲ್ವಾ, ಅದಕ್ಕೆ ಅವಳಿಗೆ ಗೊತ್ತಾಗ್ದಂಗೆ ಸರ್ಪ್ರೈಸ್ ಆಗಿ ಹೊಸ ಕನ್ನಡಕ ತಂದ್ಕೊಡೋಣ ಅಂತ. ಅಯ್ಯೋ, ನಿಮ್ಮ ಮಾತು ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಒಬ್ರಿಗಿಂತ ಒಬ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನಿಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನನ್ನ ಮಗಳು 7 ಅಲ್ಲ 100 ಜನ್ಮದ ಪುಣ್ಯ ಮಾಡಿದ್ಳು. ದೀಪುನ ಎಲ್ಲರೂ ಮನೆ ಕೆಲಸದವ್ರ ಥರ ನೋಡ್ಕೊಳ್ತಿರೋದನ್ನ ಹೇಳ್ದಿದ್ರೆ ಅವ್ರಿಗೆ ಹೇಗೆ ಸತ್ಯ ಗೊತ್ತಾಗುತ್ತೆ? ಯಾವುದಕ್ಕೂ ಹೇಳೋದೇ ಒಳ್ಳೇದು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೌದಾ? ಅದೇನು ಹೇಳಮ್ಮ. ₹1 ಅಂದಿದ್ದಕ್ಕೆ ನೀರು ಹಾರಿಸಿದ್ದೀನಿ. ₹100 ಅಂದಿದ್ರೆ ಮುಳುಗಿಸ್ಬಿಡ್ತಾ ಇದ್ದೆ. ಏನಾಯ್ತಮ್ಮ? ಯಾಕೆ ಈಗ ಲೋಟ ಎಲ್ಲ ಬಿಸಾಕ್ದೆ? ನಿಮ್ಮ ಮಗಳಿಗೆ ಹೀಗೆ ಕೂತಿದ್ದಾಳೆ ಅಂತ ಬೇಜಾರಾಗ್ತಿದ್ಯಾ? ಏನಮ್ಮ, ನಾನು ಯಾವಾಗಲೂ ನಿನ್ನ ಬಗ್ಗೆನೇ ತಾನೇ ಯೋಚನೆ ಮಾಡೋದು. ಅಂದಾಗೆ ನರಸಿಂಹ ಏನಾದರೂ ಮತ್ತೆ ತೊಂದರೆ ಕೊಟ್ನಾ? ಮಾಡಿದ್ರೆ ಏನ್ ಮಾಡ್ತೀರಾ? ಸ್ಟೇಷನ್ ಕೂರಿಸಿ ಏರೋಪ್ಲೇನ್ ಹತ್ತಿಸ್ತೀನಿರೋ. ನೀವು ಅವನಿಗೆ ಎಷ್ಟೇ ಹೊಡೆದ್ರು ಅವ್ನು ಬೆಂಡ್ ಆಗಲ್ಲ. ನಾನೇ ಅವನಿಗೆ ಬುದ್ಧಿ ಕಲಿಸ್ತೀನಿ. ಅಂಥದ್ದೇನು ಮಾಡ್ದ ಅವನು? ನನ್ನ ಈಗೋ ಹರ್ಟ್ ಮಾಡಿದಾನೆ. ಅಂದರೆ ಯಾಕೆ ಮಾಡ್ದ, ಏನ್ ಮಾಡ್ದ ಅದನ್ನೆಲ್ಲ ಕೇಳಬೇಡಿ. ಹೇಳಿದ್ನಲ್ಲ, ನೀವು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಡಿ. ಇದು ನನಗೆ ಸಂಬಂಧಪಟ್ಟಿರುವಂಥ ವಿಚಾರ. ಸೊ ನಾನೇ ಹ್ಯಾಂಡಲ್ ಮಾಡ್ತೀನಿ. ಮಾಮ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಡ್ಯಾಡ್ ಏನಾದ್ರು ಬೈದ್ರಾ? ಅಯ್ಯ, ನಿಮ್ಮ ಅಪ್ಪಂಗೆ ಅಷ್ಟೊಂದೇರೆ ಎಲ್ಲಿಂದನೇ ಬರಬೇಕು. ಯಾರ್ ಎಕ್ಸಾಕ್ಟ್ಲಿ ರೈಟ್ ಮಾಮ್. ಮತ್ತೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಆ ಸರ್ವಾಧಿಕಾರಿ ಸೌಂದರ್ಯ ಕೊಟ್ಟಿರೋ ಕೆಲಸನ ನಿಭಾಯಿಸಕ್ ಆಗ್ತಿಲ್ಲ ಅಂತ ಟೆನ್ಷನ್ ಆಗ್ತಿದೆ ಕಣೆ. ಕವನ, ಆ ಸೋಡಾ ಬುಡ್ಡಿ ತಾನಾಗೆ ಈ ಮನೆ ಬಿಟ್ಟು ಹೋಗ್ಬೇಕು. ಆ ಥರದ್ದೇನಾದ್ರೂ ಐಡಿಯಾ ಇದ್ರೆ ಕೊಡೆ. ಮಾಮ್, ಏನ ಕೇಳ್ತೀನಿ ಇರೋ. ಏ ಅಯ್ಯ, ಅದ್ಯಾರೇ? ಮಾಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾಮ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಫೀಚರ್ ಬಂದಿದೆ. ಪ್ರಾಬ್ಲಮ್ ಏನಾದ್ರು ಹೇಳಿದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುತ್ತೆ ಮಾಮ್. ಕವನ, ಈ AI ಬೇಡ, DI ಬೇಡ, BI ವರ್ಕೌಟ್ ಆಗುತ್ತೆ. BI ಅಂದ್ರೆ ಬ್ರೈನ್ ಇಂಟೆಲಿಜೆನ್ಸ್.
ಮಾಮ್ ಸೂಪರ್ ನೀನು. ಹಾ ಎಸ್ ಐ ಸಬ್ ಇನ್ಸ್ಪೆಕ್ಟರ ಪೊಲೀಸರ್ನೆಲ್ಲ ಕರಿತಿದ್ಯಾ? ನೀ ಪೊಲೀಸು ಅಲ್ಲ ಕಳ್ಳನೂ ಅಲ್ಲ, ಸುಕನ್ಯಾ ಇಂಟೆಲಿಜೆನ್ಸ್. ಮಾಮ್ ಬಾಸ್ ತುಂಬಾ ಇಂಪ್ರೂವ್ ಆಗಿದ್ಯಾ, ಸೂಪರ್ ನೀನು. ಕವನ ಎಸ್ ಐಗೆ ಐಡಿಯಾ ಉಳಿದಿದೆ, ಆ ಸೋಡಾ ಬಡ್ಡಿನ ಹೇಗ್ ಬೀಳ್ಸಿ ಮನೆಯಿಂದ ಹೊರಗಾಕೋದು ಅಂತ ಬಾಯಿಲಿ. ವಾಟ್ ಎನ್ ಐಡಿಯಾ ಮಾಮ್, ವಾಟ್ ಎನ್ ಐಡಿಯಾ. ಸೂಪರ್ ಮಾಮ್ ನೀನು. ಸೋ ಕ್ಯೂಟ್. ಬಟ್ ಯು ನೋ ವಾಟ್, ಈ ಪ್ಲಾನ್ ಇಂದ ಸೋಡಾ ಬುಡ್ಡಿ ತಪ್ಕೊಳಕ್ ಚಾನ್ಸೇ ಇಲ್ಲ. ಹಾಕವನ ನಾನು ಹೇಳಿದ್ದನ್ನೆಲ್ಲ ರೆಡಿ ಮಾಡ್ಕೋ. ಡೈಲಿ ಸೌಂದರ್ಯ ಹೇಗೆ ಹೋಗ್ತಾಳೋ ಟೆರೆಸ್ಗೆ, ಹಾಗೆ ಇವತ್ತು ಹೋಗ್ತಾಳೆ. ಹ್ಞೂ ಮಾಮ್, ನೀನು ಹೇಳಿದ್ದೆಲ್ಲ ನಾನು ಮಾಡ್ತೀನಿ. ಯು ಡೋಂಟ್ ವರಿ, ಐ ಆಮ್ ಕಮಿಂಗ್. ಮಾಡ್ತೀನಿ ಕಣೆ. ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಿ, ವಿಷಯ ಏನು ಅಂತ ತಿಳ್ಕೊಬೋದಾ? ಅಂತ ಮುಖ್ಯವಾದೇನಲ್ಲ, ದೀಪ ಬಂದ್ಲು, ಕೊಡ್ತೀನಿ. ಕೊಡಿ ಕೊಡಿ. ಅಣ್ಣ, ಲೌಡ್ ಸ್ಪೀಕರ್ ಹಾಕೋಣ, ಅವಳ ಮಾತನ್ನ ನಾನು ಕೇಳಿಸ್ಕೊತೀನಿ. ಹಲೋ ಪೊಲೀಸಪ್ಪ, ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮಗಳೇ, ನೀನ್ ಹೇಗಿದೀಯಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೂಪರ್ ಅಲ್ಲ, ಮಹಾರಾಣಿ ತರ ಇದ್ದೀನಿ ಅನ್ಬೇಕು. ಹಾ, ಮಹಾರಾಣಿ ತರ ಇದ್ದೀನಿ. ಏನಮ್ಮ ನೀನು ಬೆಳಿಗ್ಗೆ ಮಾತ್ರ ನೀನು ನಿಮ್ಮ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿದ್ಯಾ, ನನಗೆ ಫೋನೇ ಮಾಡ್ಲಿಲ್ವಲ್ಲ ನೀನು? ಅಯ್ಯೋ, ನೀನ್ ಡ್ಯೂಟಿಗೆ ಹೋಗಿದ್ಯಲ್ವಾ, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಸರಿ ಮಗ, ಊಟ ಮಾಡ್ದ? ಹೊಟ್ಟೆ ಫುಲ್ ಆಗೋಗಿದೆ. ನೀನು ಊಟ ಮಾಡಿದ್ಯಾ? ಈಗ ತಾನೇ ಮನೆಗೆ ಬಂದೆ, ನಿನಗೆ ಫೋನ್ ಮಾಡಿದ್ನಲ್ಲ, ಈಗ ಊಟ ಮಾಡ್ತೀವಿ. ಮೊದ್ಲು ಊಟ ಮಾಡು ಪೊಲೀಸಪ್ಪ, ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಓಕೆ ಓಕೆ. ಬಾಯ್ ಪೊಲೀಸಪ್ಪ. ದೀಪು ದೀಪು, ಹಾ ಹೇಳು. ಅದು ಅರ್ಚನಾ ಅವರು ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಂದ್ರು, ನಿನಗೇನಾದ್ರೂ ಗೊತ್ತೇನಮ್ಮ? ಇಲ್ಲ. ಸರಿ ಅಮ್ಮ, ಏನು ಅಂತ ಅವ್ರನ್ನ ಕೇಳಿ ತಿಳ್ಕೊ. ಆಯ್ತು ಪೊಲೀಸಪ್ಪ. ಸರಿ ಮಗಳೇ, ಸರಿ. ದೀಪ, ನೀನಿಲ್ಲಿ ನಡೀತಿರೋದನ್ನ ನಿಮ್ಮ ಮನೆಯವ್ರಿಗೆ ಯಾಕೆ ಹೇಳಿಲ್ಲ? ಅವರು ನೀನಿಲ್ಲಿ ರಾಣಿ ಥರ ಇದೆಯಾ ಅನ್ಕೊಂಡಿದ್ದಾರೆ, ಆದರೆ ನೀನಿಲ್ಲಿ ಮನೆ ಕೆಲಸದವಳಾಗಿದ್ಯಾ. ಅವ್ರಿಗೆ ಸತ್ಯ ಹೇಳಬೇಕಲ್ವಾ? ಯಾಕೆ ಅವರಿಂದ ಇದನ್ನೆಲ್ಲ ಮುಚ್ಚಿಟ್ಟಿದ್ಯಾ? ಅಕ್ಕ, ನಂಗೆ ಈ ಮನೆಯಲ್ಲಿ ಎಷ್ಟೇ ತೊಂದರೆ ಬಂದರೂ ಅದನ್ನ ಧೈರ್ಯವಾಗಿ ಎದುರಿಸ್ತೀನಿ. ಆದರೆ ಯಾವುದು ಪೊಲೀಸಪ್ಪಂಗೆ ಗೊತ್ತಾಗ್ಬಾರ್ದು, ತುಂಬ ನೊಂದ್ಕೋತಾರೆ. ಮಕ್ಕಳು ಯಾವತ್ತೂ ಅವ್ರ ಅಪ್ಪ ಅಮ್ಮಂಗೆ ನೋವು ಕೊಡಬಾರ್ದು. ಅವ್ರು ನಮ್ಮನ್ನು ಕಷ್ಟಪಟ್ಟು ಬೆಳೆಸಿರ್ತಾರೆ. ನೋವು ಅವಮಾನ ನುಂಗ್ಕೊಂಡು ಅವ್ರ ಜೀವನನೇ ತ್ಯಾಗ ಮಾಡಿರ್ತಾರೆ. ಅಂತ ಅಪ್ಪ ಅಮ್ಮನ್ನ ಖುಷಿಯಾಗಿಡೋದು ನಮ್ಮ ಕರ್ತವ್ಯ ಅಲ್ವಾ? ಇಲ್ಲಿ ನಡೀತಿರೋದನ್ನ ನಮ್ಮ ಮನೆಯವ್ರಿಗೆ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಅಕ್ಕ. ಯಾರೇ ಮನೆಯಿಂದ ಫೋನ್ ಮಾಡಿದ್ರು ದೀಪು ಚೆನ್ನಾಗಿದ್ದಾಳೆ, ಖುಷಿಯಾಗಿದ್ದಾಳೆ ಅಂತ ಹೇಳಿ. ನಾನು ನಿಮ್ಮ ಕೈ ಮುಗಿತೀನಿ. ದೀಪ, ನೀನೊಂಥರ ಮುಳ್ಳಿನ ಮಧ್ಯೆ ಸಿಗಾಕೊಂಡಿರೋ ಗುಲಾಬಿ ಹೂ ಥರ ಆಗಿದೆಯಾ. ಈಗಿನ ಕಾಲದಲ್ಲಿ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋ ಮಕ್ಕಳಿರುವಾಗ ನೀನು ಹೆತ್ತೋರ ಬಗ್ಗೆ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಿದ್ಯಲ್ಲ, ಒಂದಲ್ಲ ಒಂದಿನ ಆ ದೇವ್ರು ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಬೆಟ್ಟದಷ್ಟು ಭಾರ ಇದ್ದಿದ್ರೆ ಈಗ ಎಳೀತಾ? ಮನಸ್ಸಿನಲ್ಲಿ ಎಷ್ಟೇ ಭಾರ ಇರಲಿ, ನನ್ನ ಮಗಳ ಜೊತೆ ಮಾತಾಡಿದ್ಮೇಲೆ ನನ್ನ ಮನಸ್ಸು ನಿರಾಳ ಆಗೋಯ್ತು ಕಣೆ. ಅದು ಸರಿನೇ. ನೀನೇ ಕೇಳಿಸ್ಕೊಂಡಿಯಲ್ಲ ನಮ್ಮ ದೀಪುನ ಆ ಮನೆಯವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ.
ಅವಳು ಕನ್ನಡಕ ಚೆನ್ನಾಗಿದ್ರು ಹೊಸದಾಗಿ ಕೊಡಿಸ್ಬೇಕು ಅಂತ ಇದ್ದಾರೆ ಕಡೆ. ಈ ಅಪ್ಪನಿಗೆ ಈ ಖುಷಿಗಿಂತ ಇನ್ನೇನ್ ಬೇಕು ಹೇಳೋ? ರೇ, ನಿಮ್ಮ ಖುಷಿ ಲಿಸ್ಟಲ್ಲಿ ನಾನು ಇದ್ದೀನಿ, ಅದನ್ನ ಮರಿಬೇಡಿ. ಎಲ್ಲಾದ್ರೂ ಉಂಟಾ? ನಿನ್ನನ್ನ ಮರೆತರೆ ಅಷ್ಟೇ ನನ್ನ ಕತೆ. ರೇ, ಅಂತೂ ಇಂತೂ ನನ್ನ ದೀಪು ಜೀವನ ಸೆಟ್ಲ್ ಆಯ್ತು. ಈಗ ನೆಮ್ಮದಿಯಾಗಿ ಕಣ್ಮುಚ್ಬೋದು. ರೀ, ಬಿಡ್ತು ಅನ್ನಿ. ಏನಾಗಿದೆ ನಿಮಗೆ? ಏನೇನೋ ಮಾತಾಡ್ತೀರಪ್ಪ. ಆಯ್ತು ಬಿಡೆ, ಏನೋ ಬಾಯಿ ಮಾತಿಗೆ ಹಾಗಂದೆ ಅಷ್ಟೇ. ಇದೇ ಕೊನೆ ಸಲ. ಇನ್ನು ಮುಂದೆ ಅಪ್ಪಿ ತಪ್ಪಿನೂ ಹೀಗೆಲ್ಲ ಮಾತಾಡಬಾರ್ದು. ಆಯ್ತಪ್ಪ, ಅಮ್ಮ ಅವ್ರು ಹೇಳಿದ್ದನ್ನ ಮೀರಕ್ಕಾಗುತ್ತಾ? ಅಲ್ಲಿ ನಮ್ಮ ದೀಪುಗೆ ಹೊಟ್ಟೆ ತುಂಬಿದೆಯಂತೆ, ಇಲ್ಲಿ ನನಗೆ ಹೊಟ್ಟೆ ಖಾಲಿ ಇದೆ. ಊಟ ಬಡಿಸು ನಡಿ. ಸರಿ, ಬನ್ನಿ. ಅಣ್ಣ, ದೀಪನ್ ಜೀವನ ಮಾತ್ರ ಚೆನ್ನಾಗಿದ್ರೆ ಸಾಕ? ರೂಪನ್ ಜೀವನನೂ ಚೆನ್ನಾಗಿರ್ಬೇಕಲ್ವಾ? ಅವಳ ಜೀವನದ ಬಗ್ಗೆನೂ ಒಂಚೂರು ಯೋಚನೆ ಮಾಡ್ಬೇಕಲ್ವಾ? ಅವಳ ಜೀವನ ರೂಪಿಸ್ಕೊಳಕ್ ಹೋಗಿ ನಮ್ಮ ಜೀವನನ ಹಾಳು ಮಾಡಿದಾಳೆ. ಪದೇ ಪದೇ ಅವಳ ಬಗ್ಗೆ ಮಾತಾಡಿ ಯಾತಕ್ಕೆ ಹೊಟ್ಟೆ ಉರಿಸ್ತೀಯಾ? ಏನಾದ್ರೂ ಗಟ್ಟಿಯಾಗಿ ಮಾತಾಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಾ? ನಿನಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲ ಅಣ್ಣ, ದೀಪ ಒಬ್ಳೆ ಮಗಳ, ರೂಪನೂ ನಿನ್ ಮಗಳೇ ಅಲ್ವಾ? ಈಗ ರೂಪ ಮಾಡಿರೋ ತಪ್ಪನ್ನ ದೀಪ ಮಾಡಿದ್ರೆ ಅವಳಿಗೂ ಹೀಗೆ ಹೇಳ್ತಿದ್ಯಾ ನೀನು? ದೀಪನ ಕಾಲ್ ಧೂಳ್ಗೂ ಸಮ ಇಲ್ಲ ಅವಳು. ಅವಳನ್ನ ನನ್ನ ಮಗಳು ಹೋಲಿಸ್ಬೇಡ. ನಮ್ಮ ದೀಪು ಇಲ್ಲಿರೋದು. ಯಾವತ್ತೂ ಅವಳನ್ನ ಕೆಳಗಿಳಿಸ್ಬೇಡ. ಏಯ್, ಎಲ್ಲಿಗೆ ಹೋಗ್ತಿದೀಯಾ? ನಿಮ್ಮ ರೂಮ್ಗೆ. ನನ್ನ ರೂಮ್ಗ? ಯಾಕೆ? ನೀರಿನ ಜಗ್ಗಿಡಕ್ಕೆ. ಹೋಗು. ಹಾಗೆ ಟೆರೆಸಲ್ಲಿ ಒಣಗಿರೋ ಬಟ್ಟೆ ಇದೆ, ಅದನ್ನ ತಗೊಂಬಂದ್ಬಿಡು. ಸರಿ ಮೇಡಮ್. ಹೇ, 5 ನಿಮಿಷ ಬಿಟ್ಕೊಂಡು ಹೋಗು. 5 ನಿಮಿಷನಾ? ಯಾಕೆ? ಇನ್ನು ಬಟ್ಟೆ ಒಣಗಿರಲ್ಲ ಕಡೆ, ಅದಕ್ಕೆ. ಸರಿ ಮೇಡಮ್. ಹೋಗು. ಏನೇ ನಿಂದು? ಸುಕ್ಕೋ, ಏನ್ರಿ? ದೀಪನ ಬಟ್ಟೆ ತಗೊಂಬರಕ್ಕೆ ಟೆರೆಸ್ ಕಳಿಸ್ತೀಯಾ? ಯಾಕೆ? ಆ ಕೆಲಸ ನೀವೇ ಮಾಡ್ತಿದ್ರಾ? ಅಲ್ಲ ಕಣೆ, ಅದೇನೋ ಹೋಗಕ್ಕೆ 5 ನಿಮಿಷ ಆದ್ಮೇಲೆ ಹೋಗು ಅಂದಿಲ್ಲ. ಯಾಕೆ, ಏನಾದ್ರು ಕಿತಾಪತಿ ಮಾಡ್ತಿದ್ಯಾ? ನೋಡಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಲ್ಲ ನಿಮ್ಗೆ ಯಾಕೆ? ನಿಮ್ಮ ಕೆಲಸ ಆಯ್ತು, ನೀವಾಯ್ತು ಅಂತ ಸುಮ್ಮನಿದ್ರೆ ಸರಿ. ಇಲ್ಲ ಅಂದ್ರೆ ಇವಳೇನೋ ದೊಡ್ಡ ಸ್ಕೆಚ್ ಹಾಕ್ತಿರೋ ಆಗಿದೆ. ಅದೇನು ಅಂತ ಕಂಡುಹಿಡಿಯಲೇಬೇಕು. ಹೇಳಿದ್ನ ತಂದ್ಬಿಟ್ಟಿದ್ದೀನಿ, ಇಲ್ಲೇ ಕಟ್ಬಿಡ್ಲಾ? ಅವನ ಕಟ್ಬೇಡ ಕಡೆ, ಆ ಸೋಡಾ ಬಡ್ಡಿ ಮೇಲೆ ಹೋಗೋದು ಬೇಡವಾ? ಹೌದಲ್ವಾ ಮಾಮ್? ಈ ಪ್ಲಾನ್ ವರ್ಕ್ ಆಗತ್ತೆ ತಾನೇ? ಕವನ ಖಂಡಿತವಾಗ್ಲೂ ವರ್ಕ್ ಆಗತ್ತೆ ಕಡೆ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೋ. ಏಯ್ ಇಡಿಯಟ್, ಕಣ್ ಕಾಣ್ಸಲ್ವಾ ನಿನ್ಗೆ? ನನ್ನ ಮೈ ಮೇಲೆ ಬಂದು ಬೀಳ್ತೀಯ. ನೀನ್ ಮಾಡಿರೋ ತಪ್ಪಿಗೆ ಈಗಿಂದಿಗ್ಲೇ ನಿನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು. ನಡಿ. ಸೂಪರ್ ಅಲ್ವಾ? ಒಂದ್ ವೇಳೆ ನೀವು ಅನ್ಕೊಂಡಂಗೆ ಆಗ್ಲಿಲ್ಲ ಅಂದ್ರೆ? ನೋಡಿ, ನಿಮ್ ಪಾಡಿಗೆ ಸುಮ್ಮನೆ ಇದ್ರೆ ಸರಿ, ಇದಕ್ಕೆಲ್ಲ ತಲೆ ಹಾಕ್ಬೇಡ್ರಿ, ಸುಮ್ಮನೆ ಹೋಗ್ತಾ ಇರ್ರಿ. ಸರಿ, ಬಡವ ನೀನ್ ಬಡಗ್ನಗಿರು ಅಂತ ನಾನು ಹಾಗೆ ಇದ್ಬಿಡ್ತೀನಿ. ಹೋಗಿ. ಸೊಡಬಿಡಿ, ಎಲ್ಲಿಗೆ ಹೋಗ್ತಿದೀಯಾ? ಮೇಡಮ್, ನೀವೇ ತಾನೇ ಹೇಳಿದ್ದು ಮೇಲಿಂದ ಬಟ್ಟೆ ತರಕ್ಕೆ. ಹೌದು, ಲೇಟ್ ಆಗುತ್ತೆ, ಹೋಗು ಹೋಗು.
ಎಲ್ಲ ತಗೊಂಬಾ. ಸೊಡಬುಟ್ಟಿ ನೋಡ್ಕೊಂಡು ಹೋಗೆ. ಇದು ನಿಂಗೆ ಕಣ್ಣೇ ಕಾಣಲ್ಲ ಅಲ್ವಾ? ಹ್ಞೂ, ಎಲ್ಲಿ ನೋಡಿದ್ರು ಬೀಳದೆ ಇವಳ್ದು. ಸರಿಯಾಗಿ ಹೋಗೆ. ಆದರೂ ಈ ಹುಡುಗಿಗೆ ಈ ರೀತಿ ಗೋಳಿ ಕೊಡೋದು ಸರಿಗಿಲ್ಲ ಅನ್ಸುತ್ತೆ. ಇನ್ನೊಂದ್ಸರಿ ಯೋಚನೆ ಮಾಡೆ. ಹೆಂಗಸರು ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ. ಹೋಗ್ತಾ ಇದೀನಿ. ಏನಾದ್ರು ಮಾಡ್ಕೊಳ್ಳಿ.